ಮಮ್ಮಿ ಏನ್ ಮಾಡ್ತಿದ್ಯಾ? ನಾ ರಾಜಸ್ಥಾನಿ ಖೀರ್ ಮಾಡ್ಲಕತ್ತೀನಿ. ರಾಜಸ್ಥಾನಿ ಖೀರ್ ಅದು ಅಕ್ಕಿದ ಇರ್ತದ. ಮತ್ತ ಅದು ಹೆಂಗ್ ಮಾಡ್ತಾರ, ಅದಕ್ಕೆ ಮತ್ತೆ ಏನೇನ್ ಹಾಕ್ತಾರ ಅದನ್ನ ತೋರಿಸ್ತೀನಿ. ರಾಜಸ್ಥಾನಿ ಖೀರ್ ಅಂದ್ರೆ ಒಂಥರ ಸ್ವೀಟ್, ಅದು ಪಾಯಸ. ಪಾಯಸ ಇದ್ದಂಗ. ಸ್ವೀಟ್ ಪಾಯಸ ಅಂದ್ರೆ ಸ್ವಲ್ಪ ಬಹಳ ಮೆತ್ತಗಿರ್ತದ. ಇದು ಆತರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಅವ. ಡಿಫ್ರೆಂಟ್ ಚಲೋ ಆತ, ಮಸ್ತ್ ಆತ. ಮತ್ತ ಅಚಾನಕ್ ಮನಿಗೆ ಯಾರೋ ಬರ್ತಾರ, ಅವಾಗ ಏನ್ ಮಾಡ್ಬೇಕು ಅಂತ ವಿಚಾರ ಆಗ್ತಾವ. ಅದಕ್ಕೆ ಮನ್ಯಾಗ ಏನೇನದ ಅದೇ ತಗೊಂಡ್ ಮಾಡ್ಬೇಕು. ಮನೆಗೆ ಏನದ ಅದೇ ತಗೊಂಡ್ ಮಾಡೋದು, ಹೊರಗಿನ ತಗೊಳ್ಳೋದು ಏನು ತರೋದು ಏನ್ ಬೇಕಾಗಿಲ್ಲ. ಈಗ ಏನ್ ಬೇಕು ಅದಕ್ಕೆ ಏನೇನ್ ಬೇಕು ಹೇಳ್ತೀವಿ. ಏನೇನ್ ಬೇಕು ಈಗ 1 ಬಟ್ಟಲ್ ಅಕ್ಕಿಗ 1 ಲೀಟರ್ ಹಾಲ್ ಬೇಕು. 1 ಬಟ್ಲ ಅಕ್ಕಿ. ಅಕ್ಕಿ ಯಾವ್ದಿದ್ರು ಸೋನಾ ಮಸೂರಿ ಸಣ್ಣ ಅಕ್ಕಿ ಇರ್ಬೇಕು. ಸಣ್ಣ ಅಕ್ಕಿ ಇದೆ. ನಿಮ್ಗೆ ಬೇಕಾದ್ರೆ ಬಾಸುಮತಿನೂ ತಗೋಬಹುದು. ಬಾಸುಮತಿ ತಗೋಬಹುದು. ಅದು ಸ್ವಲ್ಪ ಮಿಕ್ಸರ್ದಾಗ ಒಂದ್ ಸ್ವಲ್ಪ ಗರ್ಕ ತಿರ್ಗಿ ತುಕಡಿ ಮಾಡ್ಬೇಕು. ಡ್ರೈ ಸರಿ. ಈಗ ಇದಕ್ಕ 1 ಬೌಲ್ ಅಕ್ಕಿಗ 1 ಲೀಟರ್ ಹಾಲು. ಇವೇ ಹಾಲ್ ಬೇಕೇನು ಇದ್ರ ಮತ್ತೆ ಬ್ಲೂ ನೀವು ತಗೋತೀರ ಮಾಡ್ರಿ ಒಟ್ಟು. ಮತ್ತ 1 ಬಟ್ಲ ಕೊಬ್ಬರಿ, ಒಣ ಕೊಬ್ಬರಿ. ಕೊಬ್ಬರಿ ಕಿಸಾಚ್ಕೊಂಡು ನಾ ಮಿಕ್ಸರ್ದಾಗ ಒಂದ್ ಸ್ವಲ್ಪ ಹಿಂದೆಲ್ಲ ತಿರ್ವಿನಿ. ಒಣಗಿದಲ್ಲ ಇದು ಒಣ ಕೊಬ್ಬರಿ. ಸ್ವಲ್ಪ ಮಿಕ್ಸರ್ದಾಗ ಹಿಂಗ್ ತಿರ್ವಿನಿ, ಯಾಕಂದ್ರೆ ಉದ್ದ ಇರೋಣ ಹಲ್ಲ. ಮತ್ತ 1 ಬಟ್ಟಲ್ 1 ಅಕ್ಕಿಗ 1 ಬಟ್ಟಲ್ ಸಕ್ರಿ. ಅದಕ್ಕ ಯಾಲಕ್ಕಿ ಪುಡಿ, ಮತ್ತ 4 ಲವಂಗ. ಮತ್ತ ಡ್ರೈ ಫ್ರೂಟ್ಸ್ ಅಲ್ಲಿ ಇದು ಗೋಡಂಬಿ ಅಂದ್ರೆ ಕಾಜು, ಮತ್ತ ಬದಾಮ, ಮತ್ತ ಕಿಸ್ಮಿಸ್. ನಿಮಗ್ ಬ್ಯಾರೆ ಮತ್ ನಿಮಗ್ ಏನ್ ಹಾಕ್ಬೇಕಂದ್ರೆ ಹಾಕ್ರಿ. ಎಕ್ಸ್ಟ್ರಾ ಏನ್ ಹಾಕಕ್ಕ ದಾಳಿಂಬೆ ಹಾಕ್ಬಹುದೇನ್? ಇಲ್ಲ ಇವು ಇರ್ತಾವಲ್ಲ ಮಗಜ್ ಬೀಜ, ಮಗಜ್ ಬೀಜಗಳು ಬೇಕಾದ್ರೆ ಹಾಕ್ಬಹುದು. ಮತ್ ನಾ ಅರ್ಧ ಬಟ್ಲ ಕೆನಿ ತಗೊಂಡಿ ನೋಡ್ರಿ, ಇದೂನು ಬಹಳ ಇಂಪಾರ್ಟೆಂಟ್. ಕೆನಿ ತಗೊಂಡಿ. ಕೆನಿ ಇದು ನೀವು ಆಪ್ಷನ್ ಇತ್ತು ಹಾಕ್ರಿ, ಇಲ್ಲ ಅಂದ್ರೆ ಇಲ್ಲ. ಓಕೆ. ಈಗ ನಾವು ಏನ್ ಮಾಡ್ಬೇಕು, ಇವು ಅಕ್ಕಿ ಒಂದ್ 10-15 ನಿಮಿಷ ತೊಳೆದು ಸ್ವಚ್ಛ ತೊಳೆದು ನೆನಕದು. ನಾವು ಹಾಲ ಕುದಿಸ್ಲಿಕ್ಕೆ ಇಡೋದು. ಈ ಹಾಲನ್ನು ಒಂದ್ 10-15 ನಿಮಿಷ ಇಡೋದು. ಅಷ್ಟರಲ್ಲಿ ಅಕ್ಕಿನೂ ನೆನಿತಾವ. ಅಕ್ಕಿನೂ 10-15 ನಿಮಿಷ ನೆನ್ಸೋದು. ಅವಾಗ ಅದು ಏನ್ ಮಾಡೋದು, ಆಮೇಲೆ ಏನ್ ಮಾಡೋದು, ಖೀರ್ ಹೆಂಗ್ ಮಾಡೋದು ನಾ ತೋರಿಸ್ತೀನಿ. ಈಗ ನಾವು ಹಾಲು ಹೊಡೆದು ಕುದ್ಲಿಕ್ಕೆ ನಾನು ಇಲ್ಲ ಹಾಲ ನೋಡ್ರಿ, ಬೊಗನ್ಯಾಗ ಒಂದ್ ಸ್ವಲ್ಪ ಬೊಗಣೆ ಹಸಿ ಮಾಡ್ಕೊಂಡಿನಿ. ಡೈರೆಕ್ಟ್ ಹಂಗೆ ಒಣಗ್ ಹಾಕ್ಬಾರ್ದು. ಹಸಿ ಮಾಡಿದ್ರೆ ಹಾಲು ಹೊತ್ತಂಗಿಲ್ಲ. ಅದಕ್ಕೆ ಇದ್ರಾಗ ನಾ ಹಾಲ ಒಣಗ ಹಾಕ್ತೀನಿ. ಸ್ವಲ್ಪ ಹಸಿ ಇರ್ಬೇಕು. ಈಗ ನಾ ಇದು ಹಾಲ ಒಣಗ ಭಾಳ ಚಂದ ಆಗ್ತದ ಇದು. ಆನ್ ಮಾಡ್ತೀನಿ. ಮೊದಲ ಗ್ಯಾಸ್ ಜರ ಜಗ್ಗಿನ ಇಡೋದು, ಯಾಕಂದ್ರ ಪಟ್ಟತ್ ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಇದು ಯಾವಾಗ ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದ ಅವಾಗ ನಾವು ಗ್ಯಾಸ ಮೀಡಿಯಂ ಇಟ್ಟು ನಾವು ಇದೊಂದು ಪ್ಲೇಟ್ ಹಾಕಿದ್ರ, ಇದು ಸಣ್ಣದೊಂದು ಪ್ಲೇಟ್ ಹಾಕ್ಬೋದು. ಇಲ್ಲ ಅಂದ್ರೆ 1 ಸ್ಪೂನ್ ಹಾಕೋದು. ಇದು ಪ್ಲೇಟ್ ಹಾಕೋದು ಇಲ್ಲ ಸ್ಪೂನ್. ಇದು ಯಾಕೆ ಹಾಕ್ಬೇಕಂದ್ರ ಹಾಲ ಉಕ್ಕಂಗಿಲ್ಲ. ನಾವು ನೋಡೋದ್ ಬೇಕಾಗಿಲ್ಲ, ಹೊತ್ತಂಗಿಲ್ನು ಮತ್ತು ಉಕ್ಕಲ್ನು ಹಂಗೆ ಹೋಗ್ತಾ ಬರ್ತಾ ಸ್ವಲ್ಪ ಸ್ಪೂನ್ ತಿರ್ಗಿಸ್ತಾ ಇರೋದು. ಇದು ಇಟ್ರೆ ಉಕ್ಕಲ್ಲ. ನೀವು ಎಲ್ಲೇನು ಓಡಾಡ್ಬೋದು, ಕೆಲಸ ಮಾಡ್ಬೋದು. ಇದು ಕುದಿಯಾಗ ಹಾಕೋದು, ಮೊದಲು ಹಾಕೋದಿಲ್ಲ. ಯಾವಾಗ ಕುದ್ಲಿ ಸ್ಟಾರ್ಟ್ ಆಗ್ತದ ಅವಾಗ ನಾವು ಇದು ಹಾಲು ಕುದ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಈ ತರ ಒಂದು ಪ್ಲೇಟ್ ಅಥವಾ 1 ಸ್ಪೂನ್ ಹಾಕ್ರಿ. 1 ಸ್ಪೂನ್ ಹಾಕ್ಬೇಕು. ಈಗ ಏನ್ ಮಾಡೋದು ನಾವು? ಈಗೇನಿಲ್ಲ, ಈಗ ನಾವು ಇದು ಅಕ್ಕಿ ಏನ್ ಮಾಡೋದು, ನೀರಾಗ ಹಾಕೋದು, ತೊಳ್ಕೊಳ್ಳೋದು, ಸ್ವಚ್ಛ ತೊಳ್ಕೊಳ್ಳೋದು. ಇದು 1 ಬಟ್ಟಲ್ ಅಕ್ಕಿದಾಗ 5-6 ಮಂದಿ ತಿನ್ಬೋದು. 1 ಬಟ್ಟಲ್ ಅಕ್ಕಿನ 1 ಬೌಲ್ 6 ಬೌಲ್. ಯಾಕಂದ್ರೆ ಹಾಲು ಇರ್ತದಲ್ಲ ಅದ್ರಾಗ. ನಿಮಗ್ ಬೇಕಾದ್ರೆ ನಿಮ್ಮ ಮನ್ಯಾಗ ಏನೋ ಸ್ವೀಟ್ ಇತ್ತು, ಇದು ಖವಾ ಇಲ್ಲ ಅಂದ್ರೆ ಪೇಡೆ ಏನಾದ್ರು ಇತ್ತು ಅಂದ್ರೆ ನೀವು ಒಂದ್ ಸ್ವಲ್ಪ ಒಂದೇ ಪೇಡೆ ಮುರಿದು ಹಾಕ್ಬೋದು ಅದ್ರಾಗ. ಪೇಡ ಅಂತ ಲೆಕ್ಕವಾದು. ಇಲ್ಲ ಅಂದ್ರೆ ಇಲ್ಲ, ಬೇಡ ಇದ್ದಿದ್ದನ್ನೇ ಮಾಡ್ಲಿ ಅಂದ್ರೆ ಹೇಳ್ದ. ಇತ್ತು ಅಂದ್ರೆ ಈ ಮನೆಯಲ್ಲಿ ಇದ್ದಿದೆ ಮಾಡೋದು. ಈ ಅಕ್ಕಿ ಚಂದ ಸ್ವಚ್ಛ 2 ಸಲ ತೊಳ್ಕೊಂಡ್ರೆ ಈಗ ನೀರ್ ಹಾಕಿ ಇಷ್ಟು ಸಾಕು ನೀರು ಸಾಕಲ್ಲ. ಆಮ್ಯಾಗ ಈಗ ಹಾಲು ಕುದ್ದು ಒಂದ್ 10-15 ನಿಮಿಷ ನಿಂದ್ರಾಣ. ಅವಾಗ ಆಮೇಲೆ ಏನ್ ಮಾಡೋದು, ಖೀರ್ ಹೆಂಗ್ ಮಾಡೋದು ನಾ ತೋರಿಸ್ತೀವಿ. ಸರಿ. ಈಗ ಹಾಲು ಕುದಿಯೋದು ವೇಟ್ ಮಾಡೋಣ. ವೇಟ್ ಮಾಡೋಣ ಮಮ್ಮಿ.
ಈಗ ಕುದಿಗತ್ತಾವ ನೋಡಿ. ಕಾಣಿಸ್ತು? ಈಗ ಇದು ಪ್ಲೇಟ್ ಹಾಕೋದು. ಈ ಪ್ಲೇಟ್ ಹಾಕೋದು ಉಕ್ಕಲ್ಲ. ಈಗ ಏನ್ ಕುದ್ಲಿ ಸ್ಟಾರ್ಟ್ ಆಗ್ತದಲ್ಲ, ಈಗ ನಾವು 15 ನಿಮಿಷ ಇಡ್ಯಾವ. ಇಲ್ಲಿಂದ 15 ನಿಮಿಷ ಕುದಿಬೇಕು. ಮೀಡಿಯಂ ಮಾಡಿ ನೀ ಗ್ಯಾಸ್ ಸ್ವಲ್ಪ ಮೀಡಿಯಂ ಮಾಡಿ. ಮೀಡಿಯಂ ಮಾಡಿ ಉರಿ ನೋಡಲ್ಲ. ನೋಡಿ ಈಗ ನೋಡಿ ಇದು ಉಕ್ಕಲ್ಲ. ಆರಾಮಾಗಿ ನಾವು ಬೇರೆ ಕೆಲಸ ಮಾಡ್ಬೋದು. ಇದು ಈಗ ಒಂದು 15 ನಿಮಿಷ ಕುದಿಬೇಕು. 15 ನಿಮಿಷ ಕುದಿಬೇಕು. ಅಂದ್ರೆ 1 ಲೀಟರ್ ಅರ್ಧ ಲೀಟರ್ ಆಗ್ಬೇಕು ಅನ್ಕೋ. ಇಲ್ಲ ಅರ್ಧ ಏನಿಲ್ಲ. ಅರ್ಧ ಅಂದ್ರೆ ಬಾಳೆ ಒಂದು ಅರ್ಧ ಗಂಟೆ 1 ಗಂಟೆ ಬೇಕು. 15 ನಿಮಿಷ ಕುದಿರ್ ಸಾಕು. ಸ್ವಲ್ಪ ಕುದಿರ್ ಸಾಕು. ಯಾಕಂದ್ರೆ ಮತ್ತೆ ಅಕ್ಕಿ ಹಾಕೋಣ ಮತ್ತೆ ಕುದಿಬೇಕು. ಅದ್ರ ಸಲ ಸ್ವಲ್ಪ ಕುದ್ರ ಒಂದ್ ಸ್ವಲ್ಪ ಹಾಲು ಕಮ್ಮಗ ಟೇಸ್ಟ್ ಚಂದ ಬರ್ತದ. ಹಾಲಿನ ಟೇಸ್ಟ್ ಒಂದ್ 15 ನಿಮಿಷ ಕುದಿಸಿವಲ್ಲ, ಹಾಲಿನ ಟೇಸ್ಟ್ ಏನದಲ್ಲ ಚಂದ ಬರ್ತದ. ಬಾಸುಂದಿ ತರ ಏನ್ ಮಾಡೋದಿಲ್ಲ. ಟೇಸ್ಟ್ ಅದೇ ಬರ್ತದ. ಬಾಸುಂದಿ ತರಾನೇ ಟೇಸ್ಟ್ ಬರ್ತದ ಇದಕ್ಕೆ. ಆದ್ರೆ ಅಷ್ಟು ಯಾಕಂದ್ರೆ ಅಷ್ಟು ಗಟ್ಟಿ ಕುದಿಸೋಣ ಮತ್ತೆ ಅಕ್ಕಿ ಹಾಕ್ಬೇಕಲ್ಲ ನಾವು. ಅದು ಅಲ್ಲಿಂದ ಮತ್ತೆ ಗಟ್ಟಿ ಆಗ್ತದ. ಅದಕ್ಕೆ ತಿಳಿದಾಗೆ ನಾವು ಅಕ್ಕಿ ಹಾಕ್ಬೇಕು. ಅದಕ್ಕೆ 15 ನಿಮಿಷ ಮಾತ್ರ ಕುದಿಸೋಣ. ಈಗ 15 ನಿಮಿಷ ಕುದಿ. ಈಗ ಇದು 10-15 ನಿಮಿಷ ಆಯ್ತು. 15 ನಿಮಿಷ ಆಯ್ತು ನೋಡ್ರಿ. ಹಾಲ್ನು ಅಟ್ಸಾವ್. ಈಗ ಇದ್ರೊಳಗಿಂದ ಇದು ತೆಗೆದು ಬಿಡ. ಪ್ಲೇಟ್ ತೆಗೆದು ಬಿಡ. ಓಕೆ ಇಲ್ಲ ಈಗ ಇದು ಪ್ಲೇಟ್ ತೆಗೆದು ಬಿಡ. ಪೂರ್ತಿ ಗ್ಯಾಸ್ ಸಣ್ಣ ಮಾಡೋದು. ಈ ಗ್ಯಾಸ್ ಸಣ್ಣ ಮಾಡೋದು. ಈಗ ನಾವೇನ್ ಮಾಡೋದು, ಇವು ಅಕ್ಕಂದೆಲ್ಲ ನೀರು ತಕೊಳ್ಳೋದು. ನೀರು ಜಾನ್ ಮೇಡಮ್. ಎಲ್ಲ ನೀರು ಜಾನ ಪೂರ್ತಿ ಎಲ್ಲ ನೀರು ಹೋಗ್ಬೇಕು. ಈಗ ಹೋಗ್ಲಿ ಎಲ್ಲ ಪೂರ್ತಿ ಎಲ್ಲ ಹೋಗ್ಬೇಕು. ಮಮ್ಮಿ ಈ ನೀರೆಲ್ಲ ಜಾನೆ ನೋಡಿ. ಈಗ ಏನ್ ಮಾಡೋದು? ಈಗ ನಾವೇನ್ ಮಾಡೋದು, ತುಪ್ಪ ಹಾಕಿ ಸ್ವಲ್ಪ ಅಕ್ಕಿ ಹುರ್ಕೊಳ್ಳೋದು. ತುಪ್ಪಿನಾಗ ಸ್ವಲ್ಪ ತುಪ್ಪಿನಾಗ ಹುರ್ಕೊಂಡು. ಓಕೆ, ಗ್ಯಾಸ್ ಆನ್ ಮಾಡ್ತೀನಿ. ಇದು ಆ ಕಡೆ ಇರ್ತೇನೆ ಇಲ್ಲೇ ಇರ್ತೀನಿ. ಅದು ಹಂಗೆ ಇದೆ. ಸರಿ. ಈಗ ತುಪ್ಪ ಹಾಕ್ತೀನಿ. ಇದು ಈಗ ಲವಂಗ ಇಟ್ಟೇನಿ ನೋಡು. ಇವು ಲವಂಗ ಹಾಕೋದು. ಅದು ಸ್ವಲ್ಪ ಇದು ಆಗ್ಬೇಕು ಲವಂಗ. ಇವೊಂದ್ 2 ಏಲಕ್ಕಿ ಹಾಕೋಣ. ಏಲಕ್ಕಿ ಅವಾಗ್ಲೇ ಹೇಳಿಲ್ಲ. ಏಲಕ್ಕಿ ಹಾಕಕ್ ಮರಿಬೇಡ. ಇಲ್ಲ, ಪೌಡರ್ ಇತ್ತು, ನಾ ಹೇಳಿಲ್ಲ. ಈಗ ಇದು ಅಕ್ಕಿ ಇದ್ರಾಗ ಇದು ಅಕ್ಕಿ ಎಲ್ಲ ಹಾಕೋದು. ಸ್ವಲ್ಪ ನೀರು ಇರ್ತಾವಲ್ಲ, ಹಾರ್ತವೆ ಸ್ವಲ್ಪ. ಈಗ ಇದು ಹುರಿ ಸ್ವಲ್ಪ ನೀರು ಹೋಗತ್ತನ. ನೀರದಲ್ಲ, ಇದು ಹೋಗ್ಬೇಕು. ಸ್ವಲ್ಪ ತುಪ್ಪಿನಾಗ ಇದಾಗಬೇಕು. ಇನ್ನೊಂದು ಸ್ವಲ್ಪ ಎಷ್ಟು ಗಮ್ 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 ಬರೀ ಹುರ್ಲಿಕ್ಕತ್ರ ವಾಸ ನೋಡಿ ಎಷ್ಟು ಚಂದ ಬರ್ಲಿಕ್ಕೆ. ಹಂಗೇನಿಲ್ಲ, ಹಿಂಗೆ ಕೆಂಪಾಗಬೇಕು ಹಂಗಿಲ್ಲ. ಈ ಸ್ವಲ್ಪ ನೋಡು, ಈ ನೀರು ಹೋದ ಬಳಿಕ ಸ್ವಲ್ಪ ಅಕ್ಕಿ ಚಂದ ಹುರಿತಾವ. ಈಗ ನೋಡು ಚುಟ್ಟು ಅಲ್ಲಕತ್ತಿಲ್ಲ. ಈಗ ನೀರು ಆಗ್ಯಾವ. ಈಗ ಸಾಕಲ್ಲ. ಆಯ್ತು ಇನ್ನೊಂದು. ಈಗ ಆಯ್ತು. ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಇದೇನು ಮಾಡೋದು, ಇದ್ರಾಗ ಹಾಕೋದು. ಈ ಅಕ್ಕಿ ಇದ್ರಾಗ ಕುದಿಯ ಹಾಲಿನಾಗ ಈ ಅಕ್ಕಿ ಹಾಕೋದು. ಹೊತ್ತಿ ಬಿಡೋದಿಲ್ಲ ಅಕ್ಕಿ. ಆಯ್ತು. ಇದ್ರಾಗ ಇದು ಕುದಿಬೇಕು. ಈಗ ಅಕ್ಕಿ ಕುದಿಬೇಕಿದೆ. ಈಗ ಇದ್ರಾಗ ಅಕ್ಕಿ ಚಂದಂಗಿ ಕುದಿಬೇಕು. ಈಗ ಇನ್ನೊಂದು 10 ನಿಮಿಷ ಇದ್ರಾಗ ಬಿಡೋದು. 10 ನಿಮಿಷ ಹಾಲಿನಾಗೆ ಕುದಿಬೇಕು. ಆಮೇಲೆ ಇದು ಅಕ್ಕಿ ತಗೊಂಡು ಹಿಂಗ ನೋಡೋದು. ಹಿಂಗ ಒತ್ತಿ ನೋಡೋದು. ಆಗ್ಯದ ಅನ್ನ ಅಂದ್ರೆ ಬಿಟ್ಬಿಡೋದು. ಮೆತ್ತಗಾಗಬೇಕು. ಭಾಳ ಹಿಂಗ್ ಮೆತ್ತಗೂ ಎಲ್ಲ ಅಂದ್ರೆ ನೇಮಿ ನಾವು ಪುಲಾವ್ ಹೆಂಗ್ ಮಾಡ್ತೀವಿ ಆ ತರ ಆಗ್ಬೇಕು. ಇದ್ರಾಗ ಮೆತ್ತಗಾಗಬೇಕು. ಕಚ್ಚ ಉಳಿಬಾರ್ದು. ಕಚ್ ಆಗ್ಬಾರ್ದು. ಇದು ಮೀಡಿಯಂ ಇಡೋದು ಗ್ಯಾಸ್. ಇನ್ನ ಭಾಳ ಸಣ್ಣ ಮಾಡಿದ್ದ. ಈಗ ಸ್ವಲ್ಪ ನೋಡಿ
ಸ್ವಲ್ಪ ಮೀಡಿಯಮ್ ಮಾಡ್ತೀನಿ ನೋಡ್ರಿ. ಈಗ ಒಂದು 10 ನಿಮಿಷ ಇದು ಕುದಿದೆ. ಈಗ ಇದು ಮೆತ್ತಗಾಗದೆ ನೋಡೋಣ. ಒಂದು 10 ನಿಮಿಷ ಆಯ್ತಲ್ಲ ಈಗ ಕುದಿಕತ್ತು. ಈಗ ಇದು ಮೆತ್ತಗಾಗಿದೆ ನೋಡಮ್ಮ. ಆಗ್ಯದ. ಈಗ ಒಂದು ಸ್ವಲ್ಪ ಆಗ್ಯದ. ಈಗ ಏನ್ ಮಾಡೋದು, ಇದ್ರ ಕೊಬ್ಬರಿ ಹಾಕೋದು. ಸ್ವಲ್ಪ ಮೆತ್ತಗಾಗಿದೆ. ಈಗ ಕೊಬ್ಬರಿ ಹಾಕೋದು. ಈಗ ಕೊಬ್ಬರಿ ಹಾಕೋದು. ಎಸ್, ಇಷ್ಟೆಲ್ಲ ಹಾಕೋದು. ಕೊಬ್ಬರಿ, ಒಣ ಕೊಬ್ಬರಿ. ಆಮೇಲೆ 1 ಕಪ್ ಅಕ್ಕಿ ಇತ್ತಲ್ಲ, 1 ಕಪ್ ಸಕ್ಕರೆ ಹಾಕೋದು. ಸಕ್ಕರೆ ಈಗ ನಾವು ಒಂದು ಸ್ವಲ್ಪ ಹಾಕ್ತ ನಿಮಗೆ ಮತ್ತೆ ಇನ್ನ ಸಿಹಿ ಬೇಕಾದ್ರೆ ಇದು ಅಷ್ಟೇ ಎಲ್ಲ ರುಚಿ ನೋಡ್ಕೊಂಡು ಹಾಕ್ರಿ ಅಷ್ಟೇ, ಎಲ್ಲ ಒಮ್ಮೆ ಹಾಕ್ಬೇಡಿ. ನೋಡ್ಕೊಂಡು ಹಾಕೋದು. ಇದು ಈಗ ಹಾಲಿನಾಗ ಇದು ಕರಗ್ತದೆ. ಈಗ ನಾವು ಏನ್ ಮಾಡೋದು, ಕೆನೆ ಹಾಕೋದು. ಇದ್ರ ಹಾಕ್ರಿ, ಇಲ್ಲರಿ ಇಲ್ಲ. ಇದಷ್ಟು ಕೆನೆ ಹಾಕಿದ್ರೆ ಒಂದು ಟೇಸ್ಟ್ ಬೇರೆ ಬರ್ತದೆ. ಟೇಸ್ಟ್ ಬೇರೆ ಬರ್ತದೆ. ಒಬ್ಬರಿಗೆ ಕೆನೆ ಇಷ್ಟ ಆಗಂಗಿಲ್ಲ. ಅದು ಒಂಜೀವ ಆಗ್ತದ ಅದ್ರಾಗ. ಅದ್ರ ಒಂಜೀವ ಆಗ್ತದ. ಮತ್ತೆ ಈಗ ಹಂಗೆ ಡ್ರೈ ಫ್ರೂಟ್ಸ್ ಹಾಕೋದು. ಹಂಗೆ ಹಾಕೋದೇನು ಅದು ತುಪ್ಪಿನಾಗ ಅದೇನು ಮಾಡೋದು. ಇದು ಮಾತ್ರ ತುಪ್ಪಿನಾಗ ಮಾಡೋದು. ಇದೆಲ್ಲ ಹಿಂಗೆ ಹಾಕ್ಬೇಕು. ಆಯ್ತು. ಇವಿಷ್ಟು ಡ್ರೈ ಫ್ರೂಟ್ಸು, ಇವಿಷ್ಟೇ ತುಪ್ಪಿನಾಗ ಸ್ವಲ್ಪ ಮೈಂದಾಲು ತುಪ್ಪಿನಾಗ ಹುರ್ಕೊಳ್ಳೋದು. ಕಿಸ್ಮಿಸ್ ಹಾಕೋದು ಬಳಕ ಕುದಿಸೋದಿಲ್ಲ, ಆಫ್ ಮಾಡ್ಬಿಡ. ಯಾಕಂದ್ರೆ ಹಾಲು ಅದಲ್ಲ. ಈಗ ಈಗ ಸ್ವಲ್ಪ ಕುದಿಬೇಕು. ಸ್ವಲ್ಪ ಈಗ ನಿಮಗೆ ಇನ್ನೊಂದು ಸ್ವಲ್ಪ ತಿಳಿ ಒಂದ್ ಸ್ವಲ್ಪ ಬೇಕಾಯ್ತಂದ್ರೆ ನೀವು ಹಾಲು ಹಾಕ್ಬೋದು ಮನೆ ಅಂತ. ಅಂದ್ರೆ ಈಗ ಸ್ವಲ್ಪ ಗಟ್ಟಿ ಅನಿಸ್ತು. ಈಗ ನಿಮಗೆ ಗಟ್ಟಿ ಅನ್ನಿಸ್ತು. ಒಂದ್ ಸ್ವಲ್ಪ ಇದೆಲ್ಲ ಆಗಾನ ಒಂದಿಷ್ಟು ಒಂದ್ ಬಟ್ಲು 2 ಬಟ್ಲು ನೀವು ಹಾಲು ಹಾಕೋದು. ಮ್ಯಾಲಿನ ಸ್ವಲ್ಪ ಹಾಲು ಹಾಕ್ಬೋದು. ಕಾಸಿವು ಫ್ರೀಜ್ ಆಗಿರ್ತಾವಲ್ಲ ಹಾಕಿಬಿಡೋದು. ಇದು ತಣ್ಣಗೆ ತಿನ್ಬೇಕು. ಇದು ಕಾಸಿವು ಹಾಲು ಹಾಕೋದು. ಕಾಸಿವು ಹಾಲು ಇರ್ತಾವಲ್ಲ 1-2 ಬಟ್ಲ ಹಾಕೋದು. ಹಾಕಿ ಉಣುವಾಗ ಮಾತ್ರ ಇದು ತಣ್ಣಗೆ ಇರ್ಬೇಕು. ಊಟ ಮಾಡೋಳೆ ತಣ್ಣಗೆ ಇರಬೇಕು. ಬಿಸಿ ಇರಬಾರ್ದು. ತಣ್ಣಗಂದ್ರೆ ಫ್ರಿಜ್ನಾಗ ಇಟ್ಟು ಊಟ ಮಾಡ್ಬೇಕು. ಹೆಂಗ್ ಫ್ರೀಜ್ ಇಲ್ಲ, ಸುಮ್ ಹೊರಗಿಡ. ತಣ್ಣಗಾಗ್ಬೇಕು ಅಷ್ಟೇ. ತಣ್ಣಗಾಗ್ಬೇಕು. ಫ್ರಿಜ್ನಾಗ ಯಾಕೆ ಹಂಗೆ ಚಲೋ ಉಂಡ್ರಿ. ನಾರ್ಮಲ್ ಟೆಂಪರೇಚರ್ ಬರಬೇಕು. ತಣ್ಣಗುಣ್ಬೇಕು. ಇದು ಬಿಸಿ ಮಾಡಬಾರ್ದು. ಇದು ಯಾಕೆ ಬಿಸಿ ಮಾಡಬಾರ್ದು ಅಂದ್ರೆ ನಾವು ಕಿಸ್ಮಿಸ್ ಹಾಕಿರ್ತೀವಲ್ಲ, ಕುದಿಸ್ಬಾರ್ದು. ಓಕೆ, ನೋಡ್ರಿ. ಮಸ್ತ್ ಭಾರಿ ಅನ್ಸ್ಲತ್ತದ. ಈಗ ಉಪ್ಪು ಹಾಕೋದಲ್ಲ ಸ್ವಲ್ಪ. ಈಗಲ್ಲ ಸ್ವಲ್ಪ. ಈಗ ಗ್ಯಾಸ್ ನಾ ಆಫ್ ಮಾಡ್ತೀನಿ, ಅವಾಗ ಉಪ್ಪು ಹಾಕೋದು. ಓಕೆ, ಅವಾಗನೇ ಅದು ಹಾಲನ್ನು ಹಾಕೋದು. ನಿಮ್ಗೆ ಕಮ್ಮ ಅನಿಸ್ತಂದ್ರೆ ಅವಾಗೆ ಹಾಲು ಹಾಕೋದು. ಅವು ತಣ್ಣಗಿರ್ಲಿ ಹೆಂಗೆ ಇರ್ಲಿ ಹಾಕೋದು. ಒಟ್ಟು ಇದು ಆಫ್ ಮಾಡಿದ್ಮೇಲೆ ಉಪ್ಪು ಹಾಕೋದು. ಉಪ್ಪು ಹಾಕೋದು. ಒಡೆಯಂಗಿಲ್ಲ? ಇಲ್ಲ, ಒಡೆಯಲ್ಲ. ಆಫ್ ಮಾಡಿದ್ಬೇಕು. ನಾವು ಕುದಿಸಲ್ಲ ಆಮೇಲೆ. ಅದಕ್ಕೆ ರುಚಿಗೆ ಸ್ವಲ್ಪ ಟೇಸ್ಟ್ ಬೇಕೇ. ರುಚಿ ಇದ್ದಲ್ಲಿ ಸ್ವಲ್ಪ ಉಪ್ಪು ಬೇಕು. ಹಿಂಗೆ ಖಾರ ಇದ್ದಲ್ಲಿ ಸ್ವಲ್ಪ ಸಕ್ಕರೆ ಬೇಕು. ಹಾಲು ಒಡೆಯಂಗಿಲ್ಲ? ಒಡೆಯಂಗಿಲ್ಲ. ಇದು ಒಡೆಯಂಗಿಲ್ಲ. ಅದೇ ನಾವು ಕಿಸ್ಮಿಸ್ ಹಾಕ್ತಿವಲ್ಲ, ಅದು ಕುದಿಸೋದಿಲ್ಲ. ಯಾವಾಗ ಹಾಕ್ತೀವಿ ಕಿಸ್ಮಿಸ್? ಈಗ ಇದು ನಾವು ಇಳಿಸ್ತೀವಿ, ಅವಾಗ ಹಾಕೋದು ಕಿಸ್ಮಿಸ್. ಅಂದ್ರೆ ಇದು ಆಫ್ ಮಾಡಿನಿ ಓಕೆ. ನೋಡಿ ಈಗ ಸಾಕೇನಿದು? ಇಲ್ಲ, ಇನ್ನು ಆಗ್ಬೇಕು. ಕೊಬ್ಬರಿದದು ಎಲ್ಲ ಎಣ್ಣೆ ಇರ್ತದ ನೋಡಿ, ಕೊಬ್ಬರಿ ಹಣ್ಣು ಅದೆಲ್ಲ ಬಿಡ್ಬೇಕು. ಆಲ್ಮೋಸ್ಟ್ ಇದು ಈಗ ಏನ್ ಮಾಡೋದಮ್ಮ? ಈಗ ನಾವು ಗ್ಯಾಸ್ ಆಫ್ ಮಾಡ್ಬಿಡ. ಗ್ಯಾಸ್ ಆಫ್ ಮಾಡಿ ಈಗ ನಾವು ಹಾಕ್ತೀವಿ. ತುಪ್ಪ ಹಾಕಿ ಕಿಸ್ಮಿಸ್ ಹುರ್ಕೊಳ್ಳೋದು ಸ್ವಲ್ಪ. ಕಿಸ್ಮಿಸ್ ಹುರ್ಕೊಳ್ಳೋದು ಸಾಕಲ್ಲ ಅಷ್ಟು? ಸಾಕು, ತೆಗೆದೇ ಬಿಡೋದು. ರೋಸ್ಟ್ ಮಾಡಕ್ ಕೂತ್ಕೊಂಡು ಹಿಂಗಾಗಬೇಕು. ಕರ್ಗಾಗಬಾರ್ದು. ಕರ್ಗಾಗಬಾರ್ದು. ಎಲ್ಲ ತುಪ್ಪ ಮತ್ತು ಅದು ಎಲ್ಲ ಸೇರಿನೇ ಇದು ಹಾಕೋದು. ಸೂಪರ್. ಘಮ ಘಮ ತುಪ್ಪ ಮಸ್ತ್ ಅನ್ಸುತ್ತ. ಈಗ ಏನ್ ಮಾಡೋದು, ಇದು ಏಲಕ್ಕಿ ಎಲ್ಲ ಹಾಕ್ಬಿಡೋದು. ಇದು ಏಲಕ್ಕಿ ಪೌಡರ್. ಏಲಕ್ಕಿ ಪೌಡರ್ ಲಾಸ್ಟ್ ಅಲ್ಲಿ ಏಲಕ್ಕಿ ಪೌಡರ್ ಹಾಕಿದ್ವಿ. ಎಲ್ಲ ಹಾಕೋದು. ವಾವ್, ನೋಡಿದ್ರೇನೆ ಬಾಯಿ ನೀರು ಬಿಡ್ಲಿಕ್ಕದ. ಸೂಪರ್. ಈಗ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಗ್ಯಾಸ್ ಗೀಸ್ ಆಫ್ ಮಾಡಿ ಒಂದು ಸ್ವಲ್ಪ ನೋಡ್ರಿ 2 ಚಿಟಿಕೆ ಉಪ್ಪು ಹಾಕಿ. 2 ಚಿಟಿಕೆ ಉಪ್ಪು ಟೇಸ್ಟ್ ಬರೋ ಸಲ. ಸೊ ನಮ್ಮ ಈಗ ಏನು ಮಾಡೋದು, ಈಗ ಅದಾಗ್ಯದಲ್ಲ,
ಈಗ ನಾವು ಥಂಡನ್ ಹಾಲು ಹಾಕಿದ್ರು ಗಟ್ಟಿ ಅದ ಸ್ವಲ್ಪ ನಾವು ಹಾಲು ಮಿಕ್ಸ್ ಮಾಡ್ತೀವಿ ನಾವು ಹಾಲು ಮಿಕ್ಸ್ ಮಾಡೋದು ಸ್ವಲ್ಪ ಕಾಸಿವೆ ಹಾಲು ಕಾಶಿವೆ ಇವು ಥಂಡ ಫ್ರೀಸ್ ಅಂತ ಯಾಕಂದ್ರೆ ಇದು ಖೀರ್ ಥಂಡಗೆ ಇರಬೇಕು ಇದು ಬಹಳ ನೀವು ತಿಳಿ ಮಾಡಬೇಡ್ರಿ ಸ್ವಲ್ಪ ಈ ತರ ಇರ್ಬೇಕು ಇನ್ನೊಂದು ಆ ಥರ ಇರಬೇಕು ಎಸ್ ಕೇಸರ್ ಇತ್ತಂದ್ರೆ ಕೇಸರ್ ಹಾಕ್ಬಹುದೇನಲ್ಲ ಕೇಸರ್ ಹಾಕ್ಬೋದು ಎಸ್ ಕೇಸರ್ ಇದ್ರೆ ಕೇಸರ್ ಹಾಕ್ರಿ ಒಂದು ಎರಡು ಮೂರು ಕೇಸರ್ ಹಾಕ್ರಿ ಆಯ್ತು ಈಗ ಸೊ ಇದು ಎದ್ರಾಗ ತೆಗೆಮೋ ಸೊ ಆಲ್ಮೋಸ್ಟ್ ರಾಜಸ್ಥಾನಿ ಖೀರ್ ರೆಡಿ ಸೂಪರ್ ರಾಜಸ್ಥಾನಿ ಅಕ್ಕಿ ಖೀರ್ ರೆಡಿ ಎಸ್ ಸೊ ಇದು ಮಾಡೋದು ಹೆಂಗೆ ಎಲ್ಲ ಹೇಳ್ಕೊಟ್ಟಿದ್ದಿ ನನಗೂ ಭಾಳ ಸೇರ್ತದ ನನಗಿಂತ ಜಾಸ್ತಿ ಪಪ್ಪಾಗೆ ಸೇರ್ತದ ಇದು ಟೇಸ್ಟ್ ಪಪ್ಪಾಗೆ ಮಾಡ್ಸೋ ಫಸ್ಟ್ ಎಸ್ ಹೆಂಗಾಗ್ಯದ ಹೇಳಿ ಮಸ್ತ್ ಆಗ್ಯದ ಸಕ್ಕರೆ ಗಿಕ್ಕರೆ ತುಪ್ಪ ಎಲ್ಲ ಸರಿಯಾಗಿದೆ ಸಕ್ರಿ ಏನೋ ಬೇಕು ಇಲ್ಲ ಕರೆಕ್ಟ್ ಅದ್ರಿ ಕರೆಕ್ಟ್ ಅದ ಸಾಕಷ್ಟೇ ಸಾಕಲ್ಲ ಓಕೆ ಇದು ನಮ್ಮ ಪಪ್ಪಂದು ಫೇವ್ರೆಟ್ ಡಿಶ್ ಸೊ ಇದು ರಾಜಸ್ಥಾನಿ ಖೀರ್ ಹೆಂಗ್ ಮಾಡೋದು ಮಮ್ಮಿ ಹೇಳ್ಕೊಟ್ರ ಹೇಳ್ಕೊಟ್ಟಿನಿ ಈಗ ಇದು ನೀವು ಮಾಡಿ ನೋಡ್ರಿ ಮತ್ತೆ ಹೆಂಗಾಗ್ಯದ ನಮಗ್ ಕಮೆಂಟ್ಸ್ ಮಾಡಿ ಹೇಳ್ರಿ ಹಬ್ಬ ವಾರ ಅಥವಾ ಯಾವಾಗ ಏನೋ ಒಂದ್ ಸ್ವಲ್ಪ ಡಿಫ್ರೆಂಟ್ ನಿಮಗೆ ದೊಡ್ಡ ದೊಡ್ಡ ಹಬ್ಬ ಬಂದ್ರ ಹೋಳಿಗೆ ಮಾಡ್ತೀರಲ್ಲ ಹೋಳಿಗೆ ಮಾಡಕ್ಕಿನ್ನ ಇದು ಒಂದು ಚೇಂಜ್ ಅಂತ ಮಾಡ್ಬೋದು ಒಂದು ಯಾರ ಬೀಗರು ಬಂದ್ರು ಗೊತ್ತಿಲ್ಲ ಇದು ರಾಜಸ್ಥಾನಿ ಖೀರ್ ಯಾರಿಗೆ ನೀವು ಇದು ಮಾಡಿ ಹಾಕ್ರಿ ಅವ್ರು ಖುಷಿ ಪಡ್ತಾರ ಶಾವ್ಗಿ ಪಾಯಸ ಮಾಡೋ ಬದ್ಲಿ ಒಂದಿನ ಹಿಂಗ್ ಮಾಡಿ ನೋಡ್ರಿ ಇದು ಒಂದಿನ ಮಾಡ್ರಿ ನೀವು ಮಾಡಿ ನೋಡ್ರಿ ಅದು ಉಣ್ರಿ ಆಮೇಲೆ ಹೆಂಗಾಗ್ಯದ ನಮಗ್ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ